ಮೇಡಮ್ ಅದು ಇವತ್ತು ನಾಳೆ ರಿಲೀಸ್ ಆಗ್ತಾ ಇದೆ ಪ್ರೀಮಿಯರ್ 26ಗೆ ರಿಲೀಸ್ ಆಗ್ತಾ ಇದೆ ಮಲ್ಟಿಪ್ಲೆಕ್ಸಸಲ್ಲಿ ಕರ್ನಾಟಕ ಮಲ್ಟಿಪ್ಲೆಕ್ಸಸ್ ಆಲ್ ಓವರ್ ದ ಕರ್ನಾಟಕ. ಸೊ ಪ್ಲೀಸ್ ಹೋಗಿ ಎಲ್ಲರೂ ನೋಡಿ. ಇವಾಗ ಇದು ಪ್ರೀಮಿಯರ್ ಇತ್ತು, ತುಂಬ ಚೆನ್ನಾಗಾಗಿದೆ ಮೂವಿ. ನಾನು ಆ್ಯಕ್ಚುಲಿ ತುಂಬ ಡೇಸ್ ಆದಮೇಲೆ ನೋಡ್ತಾ ಇದ್ದೀನಿ. ಐ ವಿಶ್ ದ್ಯಾಟ್ ಎವ್ರಿಬಡಿ ಗೋಸ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚಸ್ ಇಟ್. ಸಬ್ಜೆಕ್ಟ್ ಒಪ್ಕೊಳ್ಳೋಕ್ಕೆ ಏನು ಕಾರಣ, ಹೆಂಗಿತ್ತು ಎಕ್ಸೈಟ್ಮೆಂಟ್? ಸರ್ ಆ್ಯಕ್ಚುಲಿ ನಾನು ಯಾವುದು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ. ನಾನು ಯಾವುದು ಫಸ್ಟ್ ಯಾವುದು ಮಾಡಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಇದು ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಲಾಕ್ಡೌನ್ ಟೈಮಲ್ಲಿ ನನಗೆ ಇದು ಅಪಾರ್ಚುನಿಟಿ ಸಿಕ್ಕಿತ್ತು. ನಮ್ಮ ಕಾಲೇಜ್ ಗ್ರೂಪಲ್ಲಿ ಬಂದಿತ್ತು, ಈ ಥರ ಇದೆ, ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮಾಡಿ ಅಂತ. ನನಗೆ ಅವಾಗಿನ್ನೂ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಓಕೆ, ಈ ಥರ ಪಾರ್ನೋಗ್ರಫಿ ಈ ಥರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ ಅಂತ ನನಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಬಟ್ ದೆನ್ ಸ್ವಲ್ಪ ನಾನು ಡೌಟಲ್ಲಿದ್ದೆ, ಮಾಡಬೇಕೋ ಮಾಡಬಾರ್ದು ಅಂತ. ಆಮೇಲೆ ಸ್ಕ್ರಿಪ್ಟ್ ಕಳಿಸಿದ್ರು ಸರ್, ಪೃಥ್ವಿ ಸರ್ ಸ್ಕ್ರಿಪ್ಟ್ ಕಳಿಸಿದ್ರು. ಸ್ಕ್ರಿಪ್ಟ್ ನೋಡಿದ ಮೇಲೆ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ, ಯಾಕಂದರೆ ನಾನು ಯಾವುದೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಲ್ಲ. ಆಮೇಲೆ ನನಗೆ ಮೂವಿ ಸೈಡ್ ಏನೂ ಗೊತ್ತಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಫ್ರಮ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ನಮ್ಮ ಫಾದರು ಟೀಚರ್ ಇದ್ದಾರೆ ಆ್ಯಂಡ್ ನಾನಿಲ್ಲಿ BCA ಮಾಡೋಕ್ಕಂತ ಬಂದಿದ್ದು ಬೆಂಗಳೂರಿಗೆ. ಐ ಆಮ್ ಫ್ರಮ್ ಧಾರವಾಡ ಆ್ಯಕ್ಚುಲಿ. ಸೊ ಆಮೇಲೆ ನಾನೆಲ್ಲ ಕೇಳಿಕೊಂಡೆ, ಪೃಥ್ವಿ ಸರ್ ಬಗ್ಗೆ ಕೇಳಿದೆ, ಹೆಂಗೆ ಅವ್ರು ಯಾವ ಥರ ಮೂವೀಸ್ ಮಾಡ್ತಾರೆ, ಯಾರು ಅಂತ. ಅವಾಗ ಗೊತ್ತಾದಮೇಲೆ ದೆನ್ ಐ ಅಗ್ರಿ ಟು ಡೂ ದಿಸ್. ನಾನು ಸ್ಕ್ರಿಪ್ಟ್ ನೋಡಿದ ಮೇಲೆ ನಂಗೆ ಗೊತ್ತಾಯ್ತು, ಓಕೆ ಯಾವ ಥರ ಸೀನ್ ತೊಗೋತಾ ಇಲ್ಲ. ಇಟ್ ಈಸ್ ವೆರಿ ಚೆನ್ನಾಗಿದೆ, ಗುಡ್ ಮೆಸೇಜ್ ಇದೆ, ಎಲ್ರಿಗೂ ಇದೆ, ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಫಾರ್ ಟೀಚರ್ಸ್, ಫಾರ್ ಪೇರೆಂಟ್ಸ್, ಫಾರ್ ಎವ್ರಿ ಒನ್. ಸೊ ಆಮೇಲೆ ನಾನು ಅಂದ್ಕೊಂಡಿದ್ದಂಗೆ ಪಾರ್ಟ್ 2 ರೆಡಿ ಇದೆಯಾ? ಅದು ನನಗೆ ಐಡಿಯಾ ಇಲ್ಲ ಸರ್. ಪಾರ್ಟ್ 2 ಅದು ಸರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಹೆಂಗೆ ಮಾಡ್ತಾರೆ. ಸೊ ಬಟ್ ಈ ಇಯರ್ ಶೂಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಡಿಪೆಂಡ್ಸ್, ಇದು ಫಸ್ಟ್ ಮೂವಿ ಹೆಂಗೆ ವರ್ಕ್ ಆಗುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ವಿಶ್ ಪೀಪಲ್ ವಿಲ್ ಸಪೋರ್ಟ್ ದಿಸ್ ಮೂವಿ ಸೊ ದಟ್ ವಿ ಕ್ಯಾನ್ ಗೆಟ್ ಟು ಸಿ ದ ಪಾರ್ಟ್ 2. 26ಗೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ತದೆ. ಅದು ಇದೊಂದು ತುಂಬ ಒಳ್ಳೆ ಸಿನಿಮಾ ಆ್ಯಕ್ಚುಲಿ. ಹೌದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವತ್ತು ತುಂಬ ಸಿನಿಮಾಗಳ ಒಂದು ಉದಾಟ ಇರೋದು. ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸರ್. ಬಟ್ ಏನಂದರೆ ದೇ ಹ್ಯಾವ್ ದ ಅಪಾರ್ಚುನಿಟಿ ಟು ಗೋ ಟು ದ OTTs. ಇದು ಬಿಗ್, ನೀವು ಯಾವುದೇ ದೊಡ್ಡ ಸಿನಿಮಾ ನೋಡಿದ್ರು ಅವ್ರಿಗೊಂದೇನೋ ಬ್ಯಾಕ್ ಬೋನ್ ಇರುತ್ತೆ OTTಸಿಗೆ ಹೋಗೋಕ್ಕೆ. ಬಟ್ ನಮಗೆ ಬ್ಯಾಕ್ ಬೋನ್ ಇರೋದು ಒಂದು ಏನಂದರೆ ಆಡಿಯನ್ಸ್ ಥಿಯೇಟರಿಗೆ ಬಂದು ನೋಡಿದರೆ ಮಾತ್ರ ನಮಗೆ OTT ರೀಚ್ ಆಗೋಕ್ಕೆ ಇಟ್ ವಿಲ್ ಹೆಲ್ಪ್ ಅಸ್. ಸೊ ವಾಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಇಸ್ ಅಂದರೆ ನಮಗೆ ಆಡಿಯನ್ಸ್ ಬಿಟ್ಟರೆ ಬೇರೆ ಏನೂ ಬ್ಯಾಕ್ ಬೋನ್ ಇಲ್ಲ. ಸೊ ಆಡಿಯನ್ಸ್ ನಮ್ಗೆ ಎಷ್ಟು ಥಿಯೇಟರಲ್ಲಿ ಅವ್ರು ನೋಡ್ತಾರೆ ಅಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ OTTಗೆ. ಇದು ಬೇರೆ ಮೂವೀಸ್ OTTಗೆ ಬರೋಕ್ಕೆ ಒಂದು ಕನ್ಫರ್ಮೇಷನ್ ಇರುತ್ತೆ, ಬಟ್ ನಮ್ದಿಲ್ಲ. ಸೊ ಐ ವಾಂಟ್ ಪೀಪಲ್ ಟು ವಾಚ್ ಇಟ್ ಇನ್ ಥಿಯೇಟರ್ ಸೊ ದಟ್ OTTಗೆ ಬಂದರೆ ಆಲ್ ಓವರ್ ದ ಇಂಡಿಯಾ ಪೀಪಲ್ ಕ್ಯಾನ್ ಸಿ ಇಟ್ ಅಂತ. ಥ್ಯಾಂಕ್ ಯು. ನಾನು ಇದೀಗ ತಾನೇ 17-18 ಸಿನಿಮಾ ಪೃಥ್ವಿ ಕೊಣನೂರು ಅವರ ಡೈರೆಕ್ಷನ್ದು. ಮನುಷ್ಯ ಸ್ವಾರ್ಥಿ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ನಮ್ಮ ಎಜುಕೇಷನ್ ಸಿಸ್ಟಮು, ನಮ್ಮ ಫ್ಯಾಮಿಲಿ ಸಿಸ್ಟಮು, ಎಲ್ಲದರಲ್ಲೂ ನಮ್ಮ ಮಕ್ಕಳಿಗೆ ಅಂತ ಏನೋ ಅಂತ ಬಂದಾಗ ನಾವು ಎಷ್ಟು ಸ್ವಾರ್ಥಿಗಳಾಗ್ತೀವಿ. ಅದನ್ನು ನಾವು ಎಲ್ಲೋ ಪೇಪರಲ್ಲಿ ಓದಿರೋ ಒಂದು ಘಟನೆ ಥರ ಈ ಸಿನಿಮಾ ಇದ್ದರೂ ಕೂಡ ನಮ್ಮನ್ನೇ ನಾವು ಅಲ್ಲಿ ಗುರುತಿಸ್ಕೊತೀವಿ ಪಾತ್ರದಲ್ಲಿ. ಭಾಳ ಬೇಜಾರಾಗುವಂಥ ಸಂಗತಿಗಳು ಇವತ್ತಿನ ಸಮಾಜದಲ್ಲಿ ನಾವು ಕಟ್ಟಿಕೊಂಡಿರುವಂಥ ಈ ವ್ಯವಸ್ಥೆ ಏನಿದೆ ಅದರಲ್ಲಿ ನಮ್ಮ ಮಕ್ಕಳ ಭವಿಷ್ಯ, ಈಗ ಆ ಮಕ್ಕಳು ಕಾಲೇಜ್ಗೆ ಹೋಗ್ತಿರೋ ಮಕ್ಕಳ ಭವಿಷ್ಯ ಎಷ್ಟು ಹಾಳು ಮಾಡ್ತಿದ್ದೀವಿ. ಆ್ಯಸ್ ಅ ಪೇರೆಂಟ್ ಇರ್ಬೋದು, ಆ್ಯಸ್ ಅ ಟೀಚರ್ಸ್ ಇರ್ಬೋದು, ಆ್ಯಸ್ ಅ ಎಜುಕೇಷನ್ ಸಿಸ್ಟಮ್ ಪಾರ್ಟ್ ಆಗಿರ್ಬೋದು. ನಾವು ಹೇಗೆ ಮಾಡ್ತಿದ್ದೀವಿ ನಮ್ಗೆ ಗೊತ್ತಿಲ್ಲದೇ ನಮಗೆ ಯಾಕಂದರೆ ನಮ್ಮ ಸ್ವಾರ್ಥ, ನಮ್ಮ ಸ್ಟೇಟಸ್ಸು, ನಮ್ಮ ಪ್ರತಿಷ್ಠೆ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ಜೀವನದಲ್ಲಿ. ಬಟ್ ಮಕ್ಕಳ ಜೀವನ ಅಂತ ಬಂದಾಗ ನಾವು ಏನು ಅದನ್ನು ಹೇಗೆ ಅದನ್ನು ಹಾಳು ಮಾಡ್ತಿದ್ದೀವಿ ಅನ್ನೋದಕ್ಕೆ ಕನ್ನಡಿ ಹಿಡಿದಾಗಿದೆ ಈ ಸಿನಿಮಾಕ್ಕೆ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾವು ಎಲ್ಲ ಸಿನಿಮಾಗಳಿಗೆ ಹೇಳ್ಬೋದು. ಆದರೆ ಈ ಸಿನಿಮಾ ಮಾತ್ರ ಮಿಸ್ ಮಾಡಿಕೊಂಡ್ರೆ ಆ್ಯಸ್ ಅ ಪೇರೆಂಟ್, ಆ್ಯಸ್ ಒಬ್ಬ ಸಿಟಿಸನ್ ಆಫ್ ಒಂದು ಸೊಸೈಟಿಗೆ ನಾವು ಇನ್ನಷ್ಟು ನಮ್ಮ ಪಾತ್ರಗಳನ್ನು ನಾವು ಯಾಕಂದರೆ ಎಳೆಯಾಗಿ ತೋರಿಸ್ಬಿಟ್ಟಿದ್ದಾರೆ ಅವರು. ಆ ಒಂದು ಗ್ರಾಫ್, ಆ ಸಿನಿಮಾದ ಗ್ರಾಫ್ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಅಂದರೆ ನಾವು ಅದನ್ನು ಎಲ್ಲರೂ ನಾನು ಸಿನಿಮಾಗೆ ಹೋಗಿ ನೋಡಿ ಅಂತ ಹೇಳಲ್ಲ. ನೀವು ನೋಡದೇ ಇದ್ದರೆ ತುಂಬ ದೊಡ್ಡದನ್ನು ನಾವೆಲ್ಲರೂ ಮಿಸ್ ಮಾಡ್ಕೋತೀವಿ. ದಯವಿಟ್ಟು ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಎಲ್ಲರೂ ನೋಡಬೇಕಾಗಿರುವಂಥ ಒಂದು ಸಿನಿಮಾ. ಥ್ಯಾಂಕ್ ಯು ಫಾರ್ 17-18 ಟೀಮ್. ಗ್ರೇಟ್ ಜಾಬ್. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಕೋರ್ಸ್ ಏನೂ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಡಿಷನ್ ಕೊಡ್ತಾಯಿದ್ದೆ, ಆದರೆ ಸೆಲೆಕ್ಟ್ ಆಗಿದ್ದು ಫಸ್ಟ್ ಟೈಮು. ಹಾಗೆ ಪೃಥ್ವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಲ್ಲ ಕಡೆ ಆಡಿಷನ್ ಕೊಡ್ತಾಯಿದ್ದೆ, ಯಾವುದು ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆದರೆ ಇದು ಸೆಲೆಕ್ಟ್ ಆಗಿಬಿಟ್ಟು ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ. ಯಾವ ಎಕ್ಸ್ಪೀರಿಯೆನ್ಸ್ ಇಲ್ಲ. ಸ್ಟೂಡೆಂಟಲ್ಲಿ ಈಗ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಅದೇ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಲೈಕ್ ನಾನು ಫಿಲ್ಮ್ BGM ಜೊತೆ ನೋಡಿರಲಿಲ್ಲ. ಈಗ BGM ಇತ್ತಲ್ಲ ಫಿಲಮಲ್ಲಿ, ನಾವು ಫಿಲ್ಮ್ ಫೆಸ್ಟಿವಲಲ್ಲಿ BGM ಏನು ಹಾಕಿರಲಿಲ್ಲ. ಫುಲ್ ರಾ ಇತ್ತು ಫಿಲಮು. ನನಗೂ ಸ್ವಲ್ಪ ಹೊಸ ಫೀಲಿಂಗ್ ನೋಡೋಂಗೆ.
ಅಂದರೆ ನಮ್ಮ ಕನಸು ಆ್ಯಕ್ಚುಲಿ ಇದು ಕನಸು ನನಸಾದಾಗ ಹೆಂಗೆ ಅನಿಸುತ್ತೆ ಹಂಗೆ ಅನಿಸ್ತಾಯಿತ್ತು. ಥ್ಯಾಂಕ್ ಯು. ನಮಸ್ಕಾರ. ಈ ಸಿನಿಮಾ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಒಂದು ಕಾನ್ಸೆಪ್ಟ್ ತೊಗೊಂಡು ಟೀನೇಜರ್ಸ್ದು 17-18 ವಯಸ್ಸಿನ ಮಕ್ಕಳದು ಒಂದು ಘಟನೆ ನಡೆಯುತ್ತೆ. ಅದು ಹೇಗೆ ಆ ಘಟನೆಯಲ್ಲಿ ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ಪ್ರೊಫೆಸರ್ಸು ಮತ್ತು ಅವ್ರ ಫ್ರೆಂಡ್ಸ್ ಆಗಲಿ ಹೇಗೆ ಡೀಲ್ ಮಾಡ್ತಾರೆ, ಸಮಾಜದಲ್ಲಿ ಹೇಗೆ ಅದು ಹೇಗೆ ಆ ಒಂದು ಸಿಚುವೇಶನ್ನ ಹೇಗೆ ಡೀಲ್ ಮಾಡ್ತಾರೆ ಅನ್ನೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಹಳ ಫೆಂಟಾಸ್ಟಿಕ್ ಡೈರೆಕ್ಷನ್ ನಮ್ಮ ಪೃಥ್ವಿ ಕೊನನೂರ್ ಅವ್ರದ್ದು. ಎಲ್ರಿಗೂ ಕೇಳ್ಕೊತೀವಿ, ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆಲ್ ದ ಬೆಸ್ಟ್ ಟು 17-8. ಥ್ಯಾಂಕ್ ಯು. ಓಕೆ, ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ಏನಾಗುತ್ತೆ ಅಂತಂದರೆ ನಮ್ಮ ಲೀಗಲ್ ಸಿಸ್ಟಮ್ನಲ್ಲಿ ಒಂದು ಸಮಸ್ಯೆ ಬರುತ್ತೆ. ಜೀವನವನ್ನು ಹಿಡ್ಕೋಬೇಕು ಅಂತಂದರೆ ಅದು ಒಂದು ಗೆರೆಯ ಮೂಲಕ, ಈ ಗೆರೆಯ ಮೇಲಿರೋದೆಲ್ಲ ಸರಿ, ಈ ಗೆರೆಯ ಕೆಳಗಿರೋದೆಲ್ಲ ತಪ್ಪು ಅನ್ನುವ ರೀತಿಯಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ವಿಚಾರ ಮಾಡೋದಕ್ಕೆ ಹೋಗುತ್ತೆ. 17 ಒಂದು, 18 ಮತ್ತೊಂದು ಅನ್ನೋದಾದರೆ ಅದು ಸುಳ್ಳಾಗತ್ತೆ. ಅದು ಆಗಲ್ಲ ಆ ರೀತಿಯಲ್ಲಿ ಅನ್ನೋಂಥದ್ದು ತುಂಬ ಮುಖ್ಯ ಸಂಗತಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರಬೇಕಾದಂಥ ಬದಲಾವಣೆಯನ್ನು ಅತ್ಯಂತ ಸೂಕ್ತವಾಗಿ ಮಕ್ಕಳ ಒಂದು ಸಂಗತಿ, ಅದೊಂದು ಏನೋ ಒಂದು ಹದಿಹರಿಯದ ಸಮಸ್ಯೆಯ ಮೂಲಕ ತಗೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಚಿತ್ರದ ಒಂದು ವಿಶೇಷತೆ ಏನಂದರೆ, ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ಸಮಾಜದ ಸಮಸ್ಯೆಗಳನ್ನು ಇದು ತಿಳಿಸೋಕೆ ಹೋಗ್ತಾ ಇದೆ. ಶುರುವಿನಲ್ಲಿ ಇದು ನಮಗೇನು ಡಿಜಿಟಲಿಂದ ಆಗುವಂಥ ಅನಾಹುತ ಏನೋ ಅಂತ ಅನಿಸುತ್ತೆ. ಆನಂತರ ಗೊತ್ತಾಗುತ್ತೆ ಮತ್ತೆ ಎಲ್ಲೂ ಇದು ಲಿಂಗ ತಾರತಮ್ಯ ಏನೋ ಅನಿಸುತ್ತೆ, ಜಾತಿ ತಾರತಮ್ಯ ಅನಿಸುತ್ತೆ, ಆಮೇಲೆ ಮತ್ತೆ ವರ್ಗ ತಾರತಮ್ಯ ಏನೋ ಅಂತ ಅನಿಸುತ್ತೆ. ಬಟ್ ಅದು ಯಾವುದಲ್ಲ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬರುವಂಥದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪ ದೋಷಗಳನ್ನು ಎತ್ತಿ ತೋರಿಸುವಂಥ ಒಂದು ವಿಭಿನ್ನ ಮತ್ತು ವಿಶೇಷ ಮತ್ತು ಈ ಸಮಾಜಕ್ಕೆ ಅತ್ಯಂತ ಮುಖ್ಯವಾದಂಥ ಸತ್ಯದ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಪೃಥ್ವಿ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಅವ್ರ ಹೆಸರು ಕೋಣನೂರು ಅಂತಿದೆ, ಆದರೆ ಇವರು ಕೋಣನೂರಿನಿಂದ ಬಂದಂಥ ಜಾಣ ಪೃಥ್ವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.